ರಾಜಕೀಯದ ಸುದ್ದಿ ಹೌದು, ಆದರೂ ಜನಸಾಮಾನ್ಯರು ಗಮನಿಸಲೇಬೇಕಾದ ಸುದ್ದಿ ಇದು. ಭ್ರಷ್ಟಾಚಾರ ಅನ್ನೋದು ನಮ್ಮ ದೇಶದಲ್ಲಿ ಎಷ್ಟರ ಮಟ್ಟಿಗೆ ಹಾಸು ಹೊಕ್ಕಿದೆ. ಪಕ್ಷಾತೀತವಾಗಿ ಕಾಂಗ್ರೆಸ್ ಆಡಳಿತದ ಸರ್ಕಾರವೋ, BJP ಆಡಳಿತದ ಸರ್ಕಾರವೋ ಅಥವಾ ಮೈತ್ರಿ ಸರ್ಕಾರವೋ, ಯಾವುದೇ ಸರ್ಕಾರವಿದ್ದರೂ ಕೂಡ ಯಾವ್ಯಾವ ರಾಜ್ಯದಲ್ಲಿ ಭ್ರಷ್ಟಾಚಾರ ಅನ್ನೋದು ಎಷ್ಟರ ಮಟ್ಟಿಗೆ ತಾಂಡವವಾಡ್ತಾ ಇದೆ ಅನ್ನೋದರ ಲೆಕ್ಕವನ್ನು ಇವತ್ತು ಹಾಲಿ ಉಪ ಲೋಕಾಯುಕ್ತ ನ್ಯಾಯಮೂರ್ತಿಗಳಾದ ಬಿ ವೀರಪ್ಪ ಅವರು ತೆರೆದಿಟ್ಟಿದ್ದಾರೆ. ಅವರ ಹೇಳಿಕೆಯ ಪ್ರಕಾರ ಕರ್ನಾಟಕದಲ್ಲಿ 63% ಭ್ರಷ್ಟಾಚಾರ ಇದೆಯಂತೆ. ಕೇವಲ ರಾಜಕಾರಣಿಗಳಿಗೆ ಮಾತ್ರ ಸೀಮಿತವಾದ ಭ್ರಷ್ಟಾಚಾರ ಅಲ್ಲ, ಇಲಾಖೆಗಳಲ್ಲಿ ಅಧಿಕಾರಿಗಳ ಮಟ್ಟದಲ್ಲಿ ಜನರ ಮನಸ್ಥಿತಿ ಹಾಗೆ ಜನರು ಇನ್ಕ್ಲೂಡ್ ಮಾಡಿಕೊಂಡು ಒಟ್ಟಾರೆ ಭ್ರಷ್ಟಾಚಾರದ ಲೆಕ್ಕ ಹಾಕಿದಾಗ 63% ಭ್ರಷ್ಟಾಚಾರ ನಮ್ಮ ರಾಜ್ಯದಲ್ಲಿ ಇದೆ ಅಂತ ಹಾಲಿ ಉಪ ಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಕರ್ನಾಟಕದ ಲೆಕ್ಕ ಮಾತ್ರ ಅಲ್ಲ, ಕರ್ನಾಟಕದ ಪಕ್ಕದ ಕೇರಳ ರಾಜ್ಯದಲ್ಲಿ ಕೇವಲ 10% ಮಾತ್ರ ಭ್ರಷ್ಟಾಚಾರ ಇದೆಯಂತೆ. ಆದರೆ ಕರ್ನಾಟಕ ರಾಜ್ಯದಲ್ಲಿ 63% ಭ್ರಷ್ಟಾಚಾರ ಇದೆ ಅಂತ ಹೇಳಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಉಪ ಲೋಕಾಯುಕ್ತ ಜಸ್ಟಿಸ್ ಬಿ ವೀರಪ್ಪನವರು. ಅದರ ಬೆನ್ನಲ್ಲೇ ಮಾತನಾಡಿದ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್, ರಾಜ್ಯ ಕಾಂಗ್ರೆಸ್ ಸರ್ಕಾರ ಕಮಿಷನ್ ದಂಧೆಯಲ್ಲಿ ಮುಳುಗಿ ಹೋಗಿದೆ ಅಂತ ಗುಡುಗಿದ್ದಾರೆ. ಇಬ್ಬರ ಹೇಳಿಕೆಯನ್ನು ಕೂಡ ಗಮನಿಸಿ ಅದಾದ ನಂತರದಲ್ಲಿ ಆರ್ ಅಶೋಕ್ ಅವರು ಹಾಗೆ BJP ಪಕ್ಷದವರು ಕೂಡ ಗಮನಿಸಬೇಕಾದ ಕೆಲವೊಂದಷ್ಟು ಅಂಕಿ ಸಂಖ್ಯೆಗಳನ್ನು ನಿಮ್ಮ ಮುಂದೆ ಇಡ್ತೀವಿ. ಅದಕ್ಕಿಂತ ಮುಂಚೆ ಹೇಳಿಕೆ. 63% ಭ್ರಷ್ಟ ಕಳ್ಳರು, ಅಲಿಬಾಬಾ ಮತ್ತು 34 ಜನ ಕಳ್ಳರು ಅಂತ 40 ಜನ ಇದ್ರು, ಇವ್ರು 34 ಜನ, 63%. ನಾವು 60% ಹೇಳಿದ್ರಿ, BJP 63%. ತಪ್ಪು, BJP ಹೇಳಿರೋದು ತಪ್ಪು. 60 ಅಲ್ಲ 63% ಎಕ್ಸ್ಟ್ರಾ ಅಂತ ಹೇಳಿದ್ದಾರೆ. ಅದು ನ್ಯಾಯಾಧೀಶರು, ಲೋಕಾಯುಕ್ತರು. ಕರ್ನಾಟಕದ ಲೆಕ್ಕವನ್ನು ಮಾತ್ರ ಬಹಳ ಸ್ಮಾರ್ಟ್ ಆಗಿ ಆರ್ ಅಶೋಕ್ ಅವರು ತೋರಿಸ್ಬಿಟ್ಟು ಹಾಗೆ ಉಪಲೋಕಾಯುಕ್ತರ ಹೇಳಿಕೆಯಲ್ಲಿ ಅದೊಂದು ಆಯ್ದ ಭಾಗವನ್ನು ಮುಂದಿಟ್ಟರು. ಆದರೆ ವೀಕ್ಷಕರಿಗೆ ಗಮನಿಸಬೇಕಾಗಿರೋ ಸಂಗತಿ ಅಂದರೆ, ನಿಮ್ಮ ಸ್ಕ್ರೀನ್ನಲ್ಲಿ ಏನು ಗಮನಿಸ್ತಾ ಇದ್ದೀರಿ, ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಭ್ರಷ್ಟಾಚಾರ ಇದೆ ಅಂತೇಳಿ ಇದೆ. ಕರ್ನಾಟಕದ 63% ಭ್ರಷ್ಟಾಚಾರದ ಲೆಕ್ಕ ಕೊಟ್ಟ ವರದಿಯಲ್ಲೇ ಇರ್ತಕ್ಕಂಥ ಸಂಗತಿಗಳು. ಇದನ್ನು ಆರ್ ಅಶೋಕ್ ಅವರು ಹಾಗೆ BJP ಪಕ್ಷ ಕೂಡ ಗಮನಿಸಲೇಬೇಕು. ರಾಜಸ್ಥಾನ ಯಾರ ನೇತೃತ್ವದ, ಯಾವ ಪಕ್ಷದ ನೇತೃತ್ವದ ಸರ್ಕಾರ ಇದೆ? ರಾಜಸ್ಥಾನದಲ್ಲಿ 78% ಭ್ರಷ್ಟಾಚಾರ ಇದೆಯಂತೆ. ಮಹಾರಾಷ್ಟ್ರದಲ್ಲಿ 75% ಭ್ರಷ್ಟಾಚಾರ ಇದೆ ಅಂತ ಹೇಳುತ್ತೆ ವರದಿ. ಬಿಹಾರ 75%ನಷ್ಟು ಭ್ರಷ್ಟಾಚಾರ. ಜಾರ್ಖಂಡ್ ಇನ್ನೇನು ಸದ್ಯದರಲ್ಲೇ BJP ನೇತೃತ್ವದ ಸರ್ಕಾರ, ಈಗಷ್ಟೇ ಅಲ್ಲಿ JMM BJP ಏನೇನೋ ಲೆಕ್ಕಾಚಾರಗಳು ನಡೀತಾ ಇದೆ. ನಿನ್ನೆ ಕರ್ನಾಟಕ ಪ್ರೈಮ್ ಟೈಮ್ನಲ್ಲೂ ಕೂಡ ಈ ಬಗ್ಗೆ ನಿಮಗೆ ಇನ್ ಡೀಟೇಲ್ ಆದ ವರದಿಯನ್ನು ಕೊಟ್ಟಿದ್ದೀವಿ. ಆ ಜಾರ್ಖಂಡ್ನಲ್ಲೂ 74% ಭ್ರಷ್ಟಾಚಾರ ಇದೆ ಅಂತ ಹೇಳಲಾಗ್ತಾ ಇದೆ. ಈ 4 ರಾಜ್ಯಗಳಲ್ಲೂ ಕೂಡ ಯಾವ ಪಕ್ಷದ ನೇತೃತ್ವದ ಸರ್ಕಾರ ಇದೆ, BJPಗರು ಇದಕ್ಕೆ ಉತ್ತರ ಕೊಡಬೇಕು. ಇವೆಲ್ಲ ಇಷ್ಟು ಮಾತ್ರ ಅಲ್ಲ, ತೆಲಂಗಾಣದ ಲೆಕ್ಕ ಕೂಡ ಇದೆ 67%. ಇನ್ನು ಕರ್ನಾಟಕದಲ್ಲಿ ನೀವು ಈಗಾಗಲೇ ಗಮನಿಸಿದಂತೆ 63%, ಹಾಗೆ ಪಂಜಾಬ್ನಲ್ಲಿ 63% ಭ್ರಷ್ಟಾಚಾರ ಇದೆ ಅಂತ ಹೇಳುತ್ತೆ ವರದಿ. 2019ರಲ್ಲಿ ಇಂಡಿಯನ್ ಕರಪ್ಷನ್ ಸರ್ವೆ ನಡೆದಿತ್ತು. ಈ ಸಮೀಕ್ಷೆಯ ಪ್ರಕಾರ ಭ್ರಷ್ಟಾಚಾರದ ವಿಚಾರದಲ್ಲಿ ಕರ್ನಾಟಕ 6ನೇ ಸ್ಥಾನದಲ್ಲಿ ನಿಲ್ತಾ ಇದೆ. ಆದರೆ ನಾನಾಗಲೇ ಹೇಳಿದಾಗೆ ಈಗಲೂ ಹೇಳ್ತಿರೋ ಹಾಗೆ BJPಗರು ಗಮನಿಸಬೇಕಾದ ಸಂಗತಿ ಅಂದರೆ, ಈ ಭ್ರಷ್ಟ ರಾಜ್ಯಗಳ ಪಟ್ಟಿಯಲ್ಲಿ ಟಾಪ್ 3ರಲ್ಲಿ ನಿಲ್ತಾ ಇರುವ ರಾಜ್ಯಗಳೇನಿದೆ, ಇಲ್ಲಿರೋದು BJPಯದ್ದೇ ಆಡಳಿತ. ರಾಜಸ್ಥಾನ ಇಡೀ ದೇಶದಲ್ಲಿ ಅತ್ಯಂತ ಭ್ರಷ್ಟ ರಾಜ್ಯ ವಿತ್ 78% ಆಫ್ ಕರಪ್ಷನ್. ಸರ್ಕಾರ ಯಾರ್ದು? ಸರ್ವೆ ನಡೆದಾಗ ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು. ಅದರ ಪರಿಸ್ಥಿತಿ ಈಗ ಬದಲಾಗಿದೆಯಾ? ಮನವರಿಕೆ ಮಾಡಿಕೊಳ್ಬೇಕು BJPಯವರು. ಇನ್ನು 2ನೇ ಸ್ಥಾನದಲ್ಲಿರೋದು ನಮ್ಮ ನೆರೆಯ ಮಹಾರಾಷ್ಟ್ರ. ಮಹಾರಾಷ್ಟ್ರದಲ್ಲಿ BJP ನೇತೃತ್ವದ ಮೈತ್ರಿ ಸರ್ಕಾರ ಇದೆ ಅನ್ನೋದನ್ನು ಆರ್ ಅಶೋಕ್ ಅವರು ಗಮನಿಸಬೇಕು. ಇನ್ನು ದೇಶದಲ್ಲಿ 3ನೇ ಸ್ಥಾನದಲ್ಲಿ ನಿಲ್ತಾ ಇರುವ ಅತ್ಯಂತ ಭ್ರಷ್ಟ ರಾಜ್ಯ ಅಂದರೆ ಬಿಹಾರ. ಬಿಹಾರದಲ್ಲಿ BJP ಹಾಗೆ JDU ಮೈತ್ರಿ ಸರ್ಕಾರ. 4ನೇ ಸ್ಥಾನದಲ್ಲಿರೋದು ಜಾರ್ಖಂಡ್. ಜಾರ್ಖಂಡ್ನಲ್ಲಿ ಸದ್ಯಕ್ಕೆ INDA ಇಂಡಿ ಮೈತ್ರಿಕೂಟದ ಸರ್ಕಾರ ಇದೆ. ಇನ್ನು 5ನೇ ಸ್ಥಾನದಲ್ಲಿ ತೆಲಂಗಾಣ ಇದೆ, ಅಲ್ಲೂ ಕೂಡ ಕಾಂಗ್ರೆಸ್ ನೇತೃತ್ವದ ಸರ್ಕಾರ. ಇನ್ನು 6ನೇ ಸ್ಥಾನದಲ್ಲಿ ನಮ್ಮ ರಾಜ್ಯ ಕರ್ನಾಟಕ, 6ನೇ ಸ್ಥಾನದಲ್ಲಿ ನಿಂತಾ ಇದೆ ಭ್ರಷ್ಟಾಚಾರದ ವಿಚಾರದಲ್ಲಿ. ಇನ್ನು ಪಂಜಾಬ್ನಲ್ಲೂ ಕೂಡ ಕರ್ನಾಟಕದಷ್ಟೇ ಭ್ರಷ್ಟಾಚಾರ ಇದೆ. ಅಲ್ಲಿಗೆ ನಾನು ಆಗಲೇ ಹೇಳಿದ ಹಾಗೆ
ಯಾವುದೇ ಪಕ್ಷದ ನೇತೃತ್ವದ ಸರ್ಕಾರ ಇದ್ದರೂ ಕೂಡ ಭ್ರಷ್ಟಾಚಾರ ಅನ್ನೋದನ್ನು ತಡೆಗಟ್ಟುವಲ್ಲಿ ಯಾವುದೇ ಪಕ್ಷಗಳು ಕೂಡ ಯಶಸ್ವಿಯಾಗಿಲ್ಲ. ಹಾಗೆ ಆ ಪ್ರಯತ್ನ ಕೂಡ ಮಾಡ್ತಿದ್ದಾರೆ ಅಂತ ಅನ್ನಿಸೋ ಹಾಗಿಲ್ಲ ಅಂತ ಹೇಳಿ ಈ ಲೆಕ್ಕ ಹೇಳ್ತಾ ಇದೆ. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ರಾಜಕೀಯದ ಸುದ್ದಿ ಹೌದು, ಆದರೂ ಜನಸಾಮಾನ್ಯರು ಗಮನಿಸಲೇಬೇಕಾದ ಸುದ್ದಿ ಇದು. ಭ್ರಷ್ಟಾಚಾರ ಅನ್ನೋದು ನಮ್ಮ ದೇಶದಲ್ಲಿ ಎಷ್ಟರ ಮಟ್ಟಿಗೆ ಹಾಸು ಹೊಕ್ಕಿದೆ. ಪಕ್ಷಾತೀತವಾಗಿ ಕಾಂಗ್ರೆಸ್ ಆಡಳಿತದ ಸರ್ಕಾರವೋ, BJP ಆಡಳಿತದ ಸರ್ಕಾರವೋ ಅಥವಾ ಮೈತ್ರಿ ಸರ್ಕಾರವೋ, ಯಾವುದೇ ಸರ್ಕಾರವಿದ್ದರೂ ಕೂಡ ಯಾವ್ಯಾವ ರಾಜ್ಯದಲ್ಲಿ ಭ್ರಷ್ಟಾಚಾರ ಅನ್ನೋದು ಎಷ್ಟರ ಮಟ್ಟಿಗೆ ತಾಂಡವವಾಡ್ತಾ ಇದೆ ಅನ್ನೋದರ ಲೆಕ್ಕವನ್ನು ಇವತ್ತು ಹಾಲಿ ಉಪ ಲೋಕಾಯುಕ್ತ ನ್ಯಾಯಮೂರ್ತಿಗಳಾದ ಬಿ ವೀರಪ್ಪ ಅವರು ತೆರೆದಿಟ್ಟಿದ್ದಾರೆ. ಅವರ ಹೇಳಿಕೆಯ ಪ್ರಕಾರ ಕರ್ನಾಟಕದಲ್ಲಿ 63% ಭ್ರಷ್ಟಾಚಾರ ಇದೆಯಂತೆ. ಕೇವಲ ರಾಜಕಾರಣಿಗಳಿಗೆ ಮಾತ್ರ ಸೀಮಿತವಾದ ಭ್ರಷ್ಟಾಚಾರ ಅಲ್ಲ, ಇಲಾಖೆಗಳಲ್ಲಿ ಅಧಿಕಾರಿಗಳ ಮಟ್ಟದಲ್ಲಿ ಜನರ ಮನಸ್ಥಿತಿ ಹಾಗೆ ಜನರು ಇನ್ಕ್ಲೂಡ್ ಮಾಡಿಕೊಂಡು ಒಟ್ಟಾರೆ ಭ್ರಷ್ಟಾಚಾರದ ಲೆಕ್ಕ ಹಾಕಿದಾಗ 63% ಭ್ರಷ್ಟಾಚಾರ ನಮ್ಮ ರಾಜ್ಯದಲ್ಲಿ ಇದೆ ಅಂತ ಹಾಲಿ ಉಪ ಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಕರ್ನಾಟಕದ ಲೆಕ್ಕ ಮಾತ್ರ ಅಲ್ಲ, ಕರ್ನಾಟಕದ ಪಕ್ಕದ ಕೇರಳ ರಾಜ್ಯದಲ್ಲಿ ಕೇವಲ 10% ಮಾತ್ರ ಭ್ರಷ್ಟಾಚಾರ ಇದೆಯಂತೆ. ಆದರೆ ಕರ್ನಾಟಕ ರಾಜ್ಯದಲ್ಲಿ 63% ಭ್ರಷ್ಟಾಚಾರ ಇದೆ ಅಂತ ಹೇಳಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಉಪ ಲೋಕಾಯುಕ್ತ ಜಸ್ಟಿಸ್ ಬಿ ವೀರಪ್ಪನವರು. ಅದರ ಬೆನ್ನಲ್ಲೇ ಮಾತನಾಡಿದ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್, ರಾಜ್ಯ ಕಾಂಗ್ರೆಸ್ ಸರ್ಕಾರ ಕಮಿಷನ್ ದಂಧೆಯಲ್ಲಿ ಮುಳುಗಿ ಹೋಗಿದೆ ಅಂತ ಗುಡುಗಿದ್ದಾರೆ. ಇಬ್ಬರ ಹೇಳಿಕೆಯನ್ನು ಕೂಡ ಗಮನಿಸಿ ಅದಾದ ನಂತರದಲ್ಲಿ ಆರ್ ಅಶೋಕ್ ಅವರು ಹಾಗೆ BJP ಪಕ್ಷದವರು ಕೂಡ ಗಮನಿಸಬೇಕಾದ ಕೆಲವೊಂದಷ್ಟು ಅಂಕಿ ಸಂಖ್ಯೆಗಳನ್ನು ನಿಮ್ಮ ಮುಂದೆ ಇಡ್ತೀವಿ. ಅದಕ್ಕಿಂತ ಮುಂಚೆ ಹೇಳಿಕೆ. 63% ಭ್ರಷ್ಟ ಕಳ್ಳರು, ಅಲಿಬಾಬಾ ಮತ್ತು 34 ಜನ ಕಳ್ಳರು ಅಂತ 40 ಜನ ಇದ್ರು, ಇವ್ರು 34 ಜನ, 63%. ನಾವು 60% ಹೇಳಿದ್ರಿ, BJP 63%. ತಪ್ಪು, BJP ಹೇಳಿರೋದು ತಪ್ಪು. 60 ಅಲ್ಲ 63% ಎಕ್ಸ್ಟ್ರಾ ಅಂತ ಹೇಳಿದ್ದಾರೆ. ಅದು ನ್ಯಾಯಾಧೀಶರು, ಲೋಕಾಯುಕ್ತರು. ಕರ್ನಾಟಕದ ಲೆಕ್ಕವನ್ನು ಮಾತ್ರ ಬಹಳ ಸ್ಮಾರ್ಟ್ ಆಗಿ ಆರ್ ಅಶೋಕ್ ಅವರು ತೋರಿಸ್ಬಿಟ್ಟು ಹಾಗೆ ಉಪಲೋಕಾಯುಕ್ತರ ಹೇಳಿಕೆಯಲ್ಲಿ ಅದೊಂದು ಆಯ್ದ ಭಾಗವನ್ನು ಮುಂದಿಟ್ಟರು. ಆದರೆ ವೀಕ್ಷಕರಿಗೆ ಗಮನಿಸಬೇಕಾಗಿರೋ ಸಂಗತಿ ಅಂದರೆ ನಿಮ್ಮ ಸ್ಕ್ರೀನ್ನಲ್ಲಿ ಏನು ಗಮನಿಸ್ತಾ ಇದ್ದೀರಿ, ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಭ್ರಷ್ಟಾಚಾರ ಇದೆ ಅಂತೇಳಿ ಇದೆ. ಕರ್ನಾಟಕದ 63% ಭ್ರಷ್ಟಾಚಾರದ ಲೆಕ್ಕ ಕೊಟ್ಟ ವರದಿಯಲ್ಲೇ ಇರ್ತಕ್ಕಂಥ ಸಂಗತಿಗಳು. ಇದನ್ನು ಆರ್ ಅಶೋಕ್ ಅವರು ಹಾಗೆ BJP ಪಕ್ಷ ಕೂಡ ಗಮನಿಸಲೇಬೇಕು. ರಾಜಸ್ಥಾನ ಯಾರ ನೇತೃತ್ವದ, ಯಾವ ಪಕ್ಷದ ನೇತೃತ್ವದ ಸರ್ಕಾರ ಇದೆ? ರಾಜಸ್ಥಾನದಲ್ಲಿ 78% ಭ್ರಷ್ಟಾಚಾರ ಇದೆಯಂತೆ. ಮಹಾರಾಷ್ಟ್ರದಲ್ಲಿ 75% ಭ್ರಷ್ಟಾಚಾರ ಇದೆ ಅಂತ ಹೇಳುತ್ತೆ ವರದಿ. ಬಿಹಾರ 75%ನಷ್ಟು ಭ್ರಷ್ಟಾಚಾರ. ಜಾರ್ಖಂಡ್ ಇನ್ನೇನು ಸದ್ಯದರಲ್ಲೇ BJP ನೇತೃತ್ವದ ಸರ್ಕಾರ, ಈಗಷ್ಟೇ ಅಲ್ಲಿ JMM BJP ಏನೇನೋ ಲೆಕ್ಕಾಚಾರಗಳು ನಡೀತಾ ಇದೆ. ನಿನ್ನೆ ಕರ್ನಾಟಕ ಪ್ರೈಮ್ ಟೈಮ್ನಲ್ಲೂ ಕೂಡ ಈ ಬಗ್ಗೆ ನಿಮಗೆ ಇನ್ ಡೀಟೇಲ್ ಆದ ವರದಿಯನ್ನು ಕೊಟ್ಟಿದ್ದೀವಿ. ಆ ಜಾರ್ಖಂಡ್ನಲ್ಲೂ 74% ಭ್ರಷ್ಟಾಚಾರ ಇದೆ ಅಂತ ಹೇಳಲಾಗ್ತಾ ಇದೆ. ಈ 4 ರಾಜ್ಯಗಳಲ್ಲೂ ಕೂಡ ಯಾವ ಪಕ್ಷದ ನೇತೃತ್ವದ ಸರ್ಕಾರ ಇದೆ, BJPಗರು ಇದಕ್ಕೆ ಉತ್ತರ ಕೊಡಬೇಕು. ಇವೆಲ್ಲ ಇಷ್ಟು ಮಾತ್ರ ಅಲ್ಲ, ತೆಲಂಗಾಣದ ಲೆಕ್ಕ ಕೂಡ ಇದೆ 67%. ಇನ್ನು ಕರ್ನಾಟಕದಲ್ಲಿ ನೀವು ಈಗಾಗಲೇ ಗಮನಿಸಿದಂತೆ 63%, ಹಾಗೆ ಪಂಜಾಬ್ನಲ್ಲಿ 63% ಭ್ರಷ್ಟಾಚಾರ ಇದೆ ಅಂತ ಹೇಳುತ್ತೆ ವರದಿ. 2019ರಲ್ಲಿ ಇಂಡಿಯನ್ ಕರಪ್ಷನ್ ಸರ್ವೆ ನಡೆದಿತ್ತು. ಈ ಸಮೀಕ್ಷೆಯ ಪ್ರಕಾರ ಭ್ರಷ್ಟಾಚಾರದ ವಿಚಾರದಲ್ಲಿ ಕರ್ನಾಟಕ 6ನೇ ಸ್ಥಾನದಲ್ಲಿ ನಿಲ್ತಾ ಇದೆ. ಆದರೆ ನಾನಾಗಲೇ ಹೇಳಿದಾಗೆ ಈಗಲೂ ಹೇಳ್ತಿರೋ ಹಾಗೆ BJPಗರು ಗಮನಿಸಬೇಕಾದ ಸಂಗತಿ ಅಂದರೆ ಈ ಭ್ರಷ್ಟ ರಾಜ್ಯಗಳ ಪಟ್ಟಿಯಲ್ಲಿ ಟಾಪ್ 3ರಲ್ಲಿ ನಿಲ್ತಾ ಇರುವ ರಾಜ್ಯಗಳೇನಿದೆ, ಇಲ್ಲಿರೋದು BJPಯದ್ದೇ ಆಡಳಿತ. ರಾಜಸ್ಥಾನ ಇಡೀ ದೇಶದಲ್ಲಿ ಅತ್ಯಂತ ಭ್ರಷ್ಟ ರಾಜ್ಯ ವಿತ್ 78% ಆಫ್ ಕರಪ್ಷನ್. ಸರ್ಕಾರ ಯಾರ್ದು? ಸರ್ವೆ ನಡೆದಾಗ ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು. ಅದರ ಪರಿಸ್ಥಿತಿ ಈಗ ಬದಲಾಗಿದೆಯಾ? ಮನವರಿಕೆ ಮಾಡಿಕೊಳ್ಬೇಕು BJPಯವರು. ಇನ್ನು 2ನೇ ಸ್ಥಾನದಲ್ಲಿರೋದು ನಮ್ಮ ನೆರೆಯ ಮಹಾರಾಷ್ಟ್ರ. ಮಹಾರಾಷ್ಟ್ರದಲ್ಲಿ BJP ನೇತೃತ್ವದ ಮೈತ್ರಿ ಸರ್ಕಾರ ಇದೆ ಅನ್ನೋದನ್ನು ಆರ್ ಅಶೋಕ್ ಅವರು ಗಮನಿಸಬೇಕು. ಇನ್ನು ದೇಶದಲ್ಲಿ 3ನೇ ಸ್ಥಾನದಲ್ಲಿ ನಿಲ್ತಾ ಇರುವ ಅತ್ಯಂತ ಭ್ರಷ್ಟ ರಾಜ್ಯ ಅಂದರೆ ಬಿಹಾರ. ಬಿಹಾರದಲ್ಲಿ BJP ಹಾಗೆ JDU ಮೈತ್ರಿ ಸರ್ಕಾರ. 4ನೇ ಸ್ಥಾನದಲ್ಲಿರೋದು ಜಾರ್ಖಂಡ್. ಜಾರ್ಖಂಡ್ನಲ್ಲಿ ಸದ್ಯಕ್ಕೆ INDA
ಇಂಡಿ ಮೈತ್ರಿಕೂಟದ ಸರ್ಕಾರ ಇದೆ. ಇನ್ನು 5ನೇ ಸ್ಥಾನದಲ್ಲಿ ತೆಲಂಗಾಣ ಇದೆ, ಅಲ್ಲೂ ಕೂಡ ಕಾಂಗ್ರೆಸ್ ನೇತೃತ್ವದ ಸರ್ಕಾರ. ಇನ್ನು 6ನೇ ಸ್ಥಾನದಲ್ಲಿ ನಮ್ಮ ರಾಜ್ಯ ಕರ್ನಾಟಕ 6ನೇ ಸ್ಥಾನದಲ್ಲಿ ನಿಂತಾ ಇದೆ ಭ್ರಷ್ಟಾಚಾರದ ವಿಚಾರದಲ್ಲಿ. ಇನ್ನು ಪಂಜಾಬ್ನಲ್ಲೂ ಕೂಡ ಕರ್ನಾಟಕದಷ್ಟೇ ಭ್ರಷ್ಟಾಚಾರ ಇದೆ. ಅಲ್ಲಿಗೆ ನಾನು ಆಗಲೇ ಹೇಳಿದ ಹಾಗೆ ಯಾವುದೇ ಪಕ್ಷದ ನೇತೃತ್ವದ ಸರ್ಕಾರ ಇದ್ದರೂ ಕೂಡ ಭ್ರಷ್ಟಾಚಾರ ಅನ್ನೋದನ್ನು ತಡೆಗಟ್ಟುವಲ್ಲಿ ಯಾವುದೇ ಪಕ್ಷಗಳು ಕೂಡ ಯಶಸ್ವಿಯಾಗಿಲ್ಲ. ಹಾಗೆ ಆ ಪ್ರಯತ್ನ ಕೂಡ ಮಾಡ್ತಿದ್ದಾರೆ ಅಂತ ಅನಿಸೋ ಹಾಗಿಲ್ಲ ಅಂತ ಹೇಳಿ ಈ ಲೆಕ್ಕ ಹೇಳ್ತಾ ಇದೆ. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ.